ನಿನ್ನ ಮಗ ನೋಡೋಕ್ಕಾಗ್ತಲ್ಲ ಕಣ, ಎಷ್ಟು ಅಂತ ಬೇಜಾರು ಮಾಡ್ಕೊಂತಲ್ಲ. ಅವಳು ನೀನು ಬಿಟ್ಟೋಗ ಒಂದು ವಾರ ಆಯ್ತಲ್ಲೋ. ಸರಿ ಬಾ, ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗೋಣ ಬಾ. ಬಾರ ಬಾ. ಐಶ್ವರ್ಯ ಬಂದ್ಲೇ, ಅಷ್ಟು ಹುಡುಗಿ ಬಂದ್ಲು, ಎಲ್ಲದಕ್ಕೂ ಅಷ್ಟು ಅಂದ್ಲು. ಹೇ ಮಗ, ಈ ಸಲ ಗೋವಾಗ ಹೋಗ್ಲೇಬೇಕು. ನಾವು ಒಂದ್ಸಲ ಹೋಗಲ್ಲ ಕಣ, ಗೋವಾಗಿ ನೋಡ್ಕೊಂಬರೋಣ. ಆಂಟಿ ಬಿಡಲ್ವಾ? ಆಂಟಿಗೆ ನಾನು ಕಾಲ್ ಮಾಡ್ತೀನಿ, ನೀನು ಫೋನ್ ಕೊಡು. ಅಲ್ವ ಆಂಟಿ, ನಾನು ವಿನಯ್ ಮಾತಾಡ್ತಾ ಇರೋದು. ಅದೇ ಆಂಟಿ, ನಿಮಗೆ ಗೋಕರ್ಣದಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ಗೊತ್ತಾ? ನಿಮ್ಗೆ ಗೊತ್ತಿಲ್ವಾ? ಹೇಳಿಲ್ಲ ಬಿಡಿ. ಅದೇ ಅವ್ರ ಮನೆ ಫಂಕ್ಷನ್ಗೆ ನಮ್ಮ ಅಪ್ಪ ಹೋಗು ಅಂತ ಹೇಳ್ತಾ ಇದ್ರು. ನನಗೊಬ್ಬನಿಗೆ ಅಷ್ಟು ದೂರ ಕಳ್ಸೋಕ್ಕಾಗಲ್ಲ. ನಾನು ರಾಹುಲ್ ಕೇಳಿದೆ, ಅವನು ನೀವು ಕಳ್ಸಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಹೇಳಿದೆ ಆಂಟಿ ತುಂಬ ಒಳ್ಳೆಯವರು, ನಾನು ಹೋಗ್ತಾ ಇದ್ದೀನಿ ಅಂದರೆ ಕಳಿಸ್ತಾರೆ ಅಂತ. ಕಳಿಸ್ತಾರಲ್ವಾ ಆಂಟಿ? ಹಾಂ ಸರಿ ಸರಿ ಆಂಟಿ. ಹಾಂ ಹೆಂಗೆ? ಈವ್ನಿಂಗ್ ಫ್ರೀ ತಾನೆ? ಹೇಳಿದ್ನಲ್ಲ ಪಾರ್ಟಿಗೆ ಹೋಗ್ತಾ ಇದೀವಂತ. ಹುಡುಗಿ ಇಲ್ವಾ? ಏ ಅನುಷಾ, ಇವತ್ತು ಈವ್ನಿಂಗ್ ಫ್ರೀ ತಾನೆ? ಪಾರ್ಟಿಗೆ ಹೋಗ್ತಾ ಇದ್ವಿ. ಅದೇ ರಾಹುಲ್ ಗೊತ್ತಲ್ಲ, ಅದೇ ರೀಸೆಂಟಾಗಿ ಬ್ರೇಕಪ್ ಆಯ್ತಲ್ಲ, ಅವನಿಗೆ ಯಾರೂ ಇಲ್ಲ ಕಡೆ. ಪ್ಲಸ್ ಚೆನ್ನಾಗಿ ಬರ್ತೀಯ ಪಾರ್ಟಿಗೆ? ಓಕೆ ಡನ್, ಸಾರ್ಟೆಡ್. ಬೇಕಾ ಬಾಯ್. ಏ ಇರು, ಬ್ರೇಕಪ್ ಆಗಿದೆ ಅಂತ ಲೂಸ್ ಥರ ಏನೋ ಮಾಡ್ಕೊಬೇಡ. ನಾವೆಲ್ಲ ಇದ್ದೀವಿ. ಆದರೂ ಇದ್ದರೆ ನನಗೆ ಕಾಲ್ ಮಾಡು ಆಯಿತಾ? ಸಾಯಂಕಾಲ ಪಾರ್ಟಿ. ಅನುಷಾ ಬರೀ ಫ್ರೆಂಡ್ ಮಾತ್ರ, ನಿಂಗೆ +1, ಬೇರೆದೆಲ್ಲ ಯೋಚನೆ ಮಾಡಬೇಡ. ಬಾಯ್ ಮಗ.